ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶದಲ್ಲಿ ಅರ್ಜಿ ಸಲ್ಲಿಸಿ ಸ್ಕಾಲರ್ಶಿಪ್ ಹಣ ಬರದೇ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಕೂಡ ಕೊಟ್ಟಿದೆ. ಏನು ಗುಡ್ ನ್ಯೂಸ್ ಕೊಟ್ಟಿದೆ ಅಂತ ಕೂಡ ತಿಳಿಸ್ಕೊಡ್ತೀನಿ. ಮತ್ತು ಯಾವ ಕ್ಯಾಟಗರಿಯ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಬಂದಿದೆ ಅಂತ ಕೂಡ ತಿಳಿಸ್ಕೊಡ್ತಾನೆ. ಆಫಿಷಿಯಲ್ ಸರ್ಕ್ಯುಲರ್ ಕೂಡ ಇದೆ. ನಿಮಗೆ ಸ್ಕಾಲರ್ಶಿಪ್ ಹಣ ಬಂದಿಲ್ಲ, ಫೀ ಕನ್ಸೆಷನ್ ಅಮೌಂಟ್ ಬಂದಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಏನಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಕೂಡ ಕೊಟ್ಟಿದೆ. ನೀವು ಯಾವುದೇ ಒಂದು ಫೀಸನ್ನು ಕೂಡ ಕಟ್ಟೋಕ್ಕೆ ಒತ್ತಾಯ ಮಾಡಬಾರ್ದಂತೆ ಒಂದು ಅಧಿಕೃತ ಆದೇಶ ಕೂಡ ಬಂದಿದೆ. ಬನ್ನಿ ಫ್ರೆಂಡ್ಸ್, ಅದನ್ನು ಅಫಿಷಿಯಲಾಗಿ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, 2023-24ನೇ ಸಾಲಿನ ಸಾಕಷ್ಟು ಮಂದಿ ವಿದ್ಯಾರ್ಥಿ ಅರ್ಜಿ ಸಲ್ಲಿಸಿದ ನಂತರ ಇನ್ನೂವರೆಗೂ ಕೂಡ ಏನಪ್ಪ ಅಂದರೆ ಅವರಿಗೆ ಯಾವುದೇ ಒಂದು ಫೀ ಕನ್ಸೆಷನ್ ಅಮೌಂಟ್ ಬರದೇ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ರಾಜ್ಯದ ಎಲ್ಲ ಪಾಲಿಟೆಕ್ನಿಕ್ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಕುಟುಂಬದ ವಾರ್ಷಿಕ ಆದಾಯ 2.5 ಲಕ್ಷ ರೂಪಾಯಿ ಒಳಗಡೆ ಮತ್ತು 2 ಲಕ್ಷಕ್ಕಿಂತ 10 ಲಕ್ಷ ಒಳಗಡೆ ಇರತಕ್ಕಂಥ ಹಾಗೂ ಕೇಂದ್ರ ಪುರಸ್ಕೃತ ಮೆಟ್ರಿಕ್ ನಂತರದ ವಿದ್ಯಾರ್ಥಿಯನ್ನು ಅರ್ಹತೆ ಪಡೆದಿರುವ SC/ST ಪಂಗಡದ ವಿದ್ಯಾರ್ಥಿ ಪ್ರವೇಶಾತಿ ಸಮಯದಲ್ಲಿ ಶುಲ್ಕವನ್ನು ಪಾವತಿಸುವಂತೆ ಒತ್ತಾಯ ಮಾಡದೇ ಇರುವ ಹಾಗೆ. ಅಂದರೆ ನಿಮಗೆ ಯಾವುದೇ ಒಂದು ಫೋರ್ಸ್ಫುಲಿ ನೀವು ಫೀಸ್ ಕಟ್ಟಲೇಬೇಕು ಅಂತಿಲ್ಲ. ಸ್ಕಾಲರ್ಶಿಪ್ ಹಣ ಬರೋವರೆಗೂ ಕೂಡ ನೀವು ವೇಟ್ ಮಾಡಬೇಕಾಗುತ್ತೆ ನಿಮ್ಮ ಕಾಲೇಜಿನವರು ಕೂಡ. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅಫಿಷಿಯಲ್ ಆಗಿ ಸಮಾಜ ಕಲ್ಯಾಣ ಬೆಂಗಳೂರು ಇವರ ಆದೇಶ ಸಂಖ್ಯೆ ಹಾಗೂ ಆಯುಕ್ತರು ಸಮಾಜ ಕಲ್ಯಾಣ ಬೆಂಗಳೂರು ಇವರ ಪತ್ರ ಸಂಖ್ಯೆ ಜೂನ್ 20 ಹಾಗೆ ಜುಲೈ 3ನೇ ತಾರೀಕು ಕೂಡ ಒಂದು ಅಫಿಷಿಯಲ್ ಸರ್ಕ್ಯುಲರ್ ಕೂಡ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ರಾಜ್ಯದ ಎಲ್ಲ ಸರ್ಕಾರಿ ಪಾಲಿಟೆಕ್ನಿಕ್ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ SC/ST ಪಂಗಡದ 2 ಲಕ್ಷ ರೂಪಾಯಿ ಒಳಗಡೆ ಇನ್ಕಮ್ ಮತ್ತು 2 ಲಕ್ಷದಿಂದ 10 ಲಕ್ಷ ರೂಪಾಯಿ ಒಳಗಡೆ ಇನ್ಕಮ್ ಇರತಕ್ಕಂಥ ಮೆಟ್ರಿಕ್ ನಂತರದ ವಿದ್ಯಾರ್ಥಿವೇತನಕ್ಕೆ ಅರ್ಜಿ ಸಲ್ಲಿಸಿ ಇನ್ನೂ ಕೂಡ ವಿದ್ಯಾರ್ಥಿವೇತನ ಬರದೇ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಏನಪ್ಪ ಅಂದರೆ ಯಾವುದೇ ಒಂದು 23-24ನೇ ಸಾಲಿನ ಸ್ಕಾಲರ್ಶಿಪ್ ಹಣ ಬರೋವರೆಗೂ ಕೂಡ ಏನಿದೆ ಫೀ ಕನ್ಸೆಷನ್ ಅಮೌಂಟ್ನ ಆ ಕಾಲೇಜುಗಳಿಗೆ ಪೇ ಮಾಡಂತೆ ಒತ್ತಾಯ ಮಾಡಬಾರ್ದಂತೆ ಎಲ್ಲ ಪ್ರಿನ್ಸಿಪಾಲ್ಗಳಿಗೂ ಮತ್ತು ಅದರ ಜೊತೆಗೆ ಆಯಾ ಕನ್ಸರ್ನ್ ಸೆಕ್ಷನ್ ಅವರು ಕೂಡ ಇನ್ಫಾರ್ಮ್ ಕೂಡ ಮಾಡಿದ್ದಾರೆ. 2 ಲಕ್ಷ ರೂಪಾಯಿ ಒಳಗೆ ಇರತಕ್ಕಂಥ ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವಿದ್ಯಾರ್ಥಿ ಸಂಬಂಧಿಸಿದ ದಾಖಲಾತಿ ಸಮಯದಲ್ಲಿ ಮರುಪಾವತಿಸಲಾಗುವ ಯಾವುದೇ ಕಡ್ಡಾಯ ಶುಲ್ಕಗಳನ್ನು ಪಾವತಿ ಮಾಡಲು ಒತ್ತಾಯ ಮಾಡದಂತೆಯೂ ಹಾಗೂ ಸದರಿ ಕಡ್ಡಾಯ ಶುಲ್ಕಗಳನ್ನು ಸಮಾಜ ಕಲ್ಯಾಣ ಇಲಾಖೆಯಿಂದ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಮಂಜೂರು ಮಾಡಿದ ನಂತರ ಕಾಲೇಜಿಗೆ ಮರುಪಾವತಿ ಮಾಡಿಕೊಳ್ಳುವಂತೆ ಕೂಡ ಆದೇಶನ ಹೊರಡಿಸಲಾಗಿದೆ. ಅಂದರೆ ಯಾವಾಗ ನಿಮಗೆ ಸ್ಕಾಲರ್ಶಿಪ್ ಹಣ ಜಮಾ ಆಗುತ್ತೆ SC/ST ವಿದ್ಯಾರ್ಥಿ ಅವರು ಆ ನಂತರ ಕಾಲೇಜ್ಗೆ ಅವರು ಏನು ಅಮೌಂಟ್ ಕಟ್ಟಬೇಕಾಗಿತ್ತು, ಫೀಸ್ ಅಮೌಂಟು, ಟ್ಯೂಷನ್ ಫೀಸು ಬೇರೆ ಬೇರೆ ಏನು ಕಡ್ಡಾಯವಾಗಿ ಸೊ ಅವನ್ನೆಲ್ಲನೂ ಕೂಡ ಪೇ ಮಾಡಬೇಕು. ಅಲ್ಲಿವರೆಗೂ ಕೂಡ ಯಾವುದೂ ಒತ್ತಾಯ ಮಾಡಬಾರ್ದು ಅಂತೇನು ಕೂಡ ವಿದ್ಯಾರ್ಥಿಗಳಿಗೆ ಒಂದು ಬಿಗ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಮಂದಿ ವಿದ್ಯಾರ್ಥಿ ಸಮಾಜ ಕಲ್ಯಾಣ ಇಲಾಖೆಯವರಿಗೆ ದೂರುಗಳನ್ನು ಕೂಡ ಸಲ್ಲಿಸಿರ್ತಾರೆ. ಅಂದರೆ ನಮಗೆ ಸ್ಕಾಲರ್ಶಿಪ್ ಹಣ ಬಂದಿಲ್ಲ ಆದರೆ ನಮಗೆ ಫೀಸ್ ಕಟ್ಟಿ ಅಂತೇಳಿ ಫೋರ್ಸ್ ಮಾಡ್ತಿದ್ದಾರೆ ಕಾಲೇಜ್ ಕಡೆಯಿಂದ ಅಂಥ ಒಂದು ಅದನ್ನು ಫೋರ್ಸ್ ಮಾಡಬೇಕು ಹೋಗಬಾರ್ದು ಅಂತ ಕೂಡ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ತಾಂತ್ರಿಕ ಶಿಕ್ಷಣ ನಡೆಗೆ ಬರ್ತಕ್ಕಂಥ ಡಿಪ್ಲೊಮಾ, ಅನುದಾನಿತ, ಅನುದಾನ ರಹಿತ ಖಾಸಗಿ ಪಾಲಿಟೆಕ್ನಿಕ್, ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಪ್ರವೇಶ ಬಯಸುವ ಕುಟುಂಬದ ವಾರ್ಷಿಕ ಆದಾಯ 2 ಲಕ್ಷ ರೂಪಾಯಿಂದ ಹಿಡ್ಕೊಂಡು 10 ಲಕ್ಷ ಒಳಗೆ ಬರ್ತಕ್ಕಂಥ SC/ST ಪಂಗಡದ ವಿದ್ಯಾರ್ಥಿಗಳು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಹತೆ ಪಡೆದಿದ್ದರೂ ಅಂಥ ವಿದ್ಯಾರ್ಥಿ ಪ್ರವೇಶದ ಸಮಯದಲ್ಲಿ ಯಾವುದೇ ಕಡ್ಡಾಯ ಶುಲ್ಕವನ್ನು ಪಾವತಿ ಮಾಡಲು ಒತ್ತಾಯ ಮಾಡಬಾರ್ದು. ಒಂದು ವೇಳೆ ಸರ್ಕಾರಿ ಆದೇಶ ವಿರುದ್ಧ ಕಡ್ಡಾಯ ಶುಲ್ಕವನ್ನು ಒತ್ತಾಯ ಮಾಡಿದ್ದರೆ ಅಂಥ ಸಂಸ್ಥೆಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲಾಗುವುದು ಅಂತ ಕೂಡ ತಿಳಿಸಿದ್ದಾರೆ ಫ್ರೆಂಡ್ಸ್. ಸೊ ಅಫಿಷಿಯಲ್ ಆಗಿದ್ದು 10/7/2024 ಅಫಿಷಿಯಲ್ ಸರ್ಕ್ಯುಲರ್ ಕೂಡ ಬಂದಿದೆ. ಹಾಗಾಗಿ ವಿದ್ಯಾರ್ಥಿಗಳು ಯಾರು ಇನ್ನೂ ಫೀ ಕನ್ಸೆಷನ್ ಅಮೌಂಟ್ ಬಂದಿಲ್ಲ SC/ST ವಿದ್ಯಾರ್ಥಿಗಳು ಅವರು ನಿಮಗೆ ಯಾವುದೇ ಒಂದು ಒತ್ತಾಯ ಕೂಡ ಮಾಡೋ ಹಾಗಿಲ್ಲ ಅಂತ ಕೂಡ ಅಫಿಷಿಯಲ್ ಸರ್ಕ್ಯುಲರ್ ಬಂದಿದೆ. ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸಿಕೊಡ್ತಾ ಇದ್ದೀನಿ. ಲೇಟೆಸ್ಟ್ ಆಗಿರ್ತಕ್ಕಂಥ ಇಂಥ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.